ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಬುದ್ಧಿವಂತ ದೊಡ್ಡ ನಾಯಕ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಶಾಸಕ ರಾಮಮೂರ್ತಿ ಸಂಸದ ತೇಜಸ್ವಿ ಸೂರ್ಯಗೆ ಧಮಕಿ ಹಾಕಿದ್ರು. ತೇಜಸ್ವಿ ಸೂರ್ಯ ಬುದ್ಧಿವಂತ ದೊಡ್ಡ ನಾಯಕ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿರುವಂತಹದ್ದು. ಡಿಕೆ ಶಿವಕುಮಾರ್ ಶಾಸಕ ರಾಮಮೂರ್ತಿ ಸಂಸದ ತೇಜಸ್ವಿ ಸೂರ್ಯಗೆ ಧಮಕಿ. ಈ ವಿಪಕ್ಷ ನಾಯಕ ಆರ್ ಅಶೋಕ್ ಡಿಕೆ ಮೇಲೆ ಆರೋಪ. ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ರಾಮಮೂರ್ತಿಗೆ ಏಕೆ ಧಮಕಿ ಹಾಕಲಿ, ಅವರಿಗೆ ಯಾಕೆ ನಾನು ಹಾಕಲಿ, ಅವನು ನಮ್ಮ ಹುಡುಗ ತೇಜಸ್ವಿ ಸೂರ್ಯ ಅತಿ ಬುದ್ಧಿವಂತ ದೊಡ್ಡ ನಾಯಕ ಎಂದ ಡಿಕೆ ಶಿವಕುಮಾರ್. ಮೊನ್ನೆಯಷ್ಟು ತೇಜಸ್ವಿ ಸೂರ್ಯ ಡಿಕೆ ಮನೆಗೆ ಹೋಗಿದ್ರು. ತೇಜಸ್ವಿ ಸೂರ್ಯ ವಿಮಾನದ ಎಮರ್ಜೆನ್ಸಿ ಡೋರ್ ಓಪನ್ ಮಾಡಿದ್ದ. ಅಮೆರಿಕಾದಲ್ಲಿ ಟ್ರಂಪ್ ಭೇಟಿ ಮಾಡುವುದಕ್ಕೆ ಹೋಗಿ ಉಗಿಸಿಕೊಂಡಿದ್ದ. ಸಂಸದ ತೇಜಸ್ವಿ ಸೂರ್ಯ ಕಾರು ಬೇಡ ಅಂತ ಹೇಳುತ್ತಾರೆ, ಆದರೆ ಮದುವೆಗೆ ಕಾರ್ಡ್ ಕೊಡೋಕೆ ಬಂದು ಕಾರು ಬುಕ್ ಮಾಡಿದ್ದಾನೆ ಎಂದು ಲೇವಡಿ. ತೇಜಸ್ವಿ ಸೂರ್ಯ ವಿರುದ್ಧ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಡಿಕೆ ಮೇಲೆ ಆರೋಪ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆಶಿ ರಿಯಾಕ್ಟ್ ಮಾಡಿರುವಂತಹದ್ದು. ಶಾಸಕ ರಾಮಮೂರ್ತಿಗೆ ಏಕೆ ಧಮಕಿ ಹಾಕಲಿ, ಅವನು ನಮ್ಮ ಹುಡುಗ ತೇಜಸ್ವಿ ಸೂರ್ಯ ಅತಿ ಬುದ್ಧಿವಂತ ದೊಡ್ಡ ನಾಯಕ ಎಂದ ಡಿಕೆ ಶಿವಕುಮಾರ್. ಜೊತೆಗೆ ತೇಜಸ್ವಿ ಸೂರ್ಯ ವಿಮಾನದ ಎಮರ್ಜೆನ್ಸಿ ಡೋರ್ ಓಪನ್ ಮಾಡಿದ್ದ. ಅಮೆರಿಕಾದಲ್ಲಿ ಟ್ರಂಪ್ ಭೇಟಿ ಮಾಡುವುದಕ್ಕೆ ಹೋಗಿ ಉಗಿಸಿಕೊಂಡಿದ್ದ. ಸಂಸದ ತೇಜಸ್ವಿ ಸೂರ್ಯ ಕಾರು ಬೇಡ ಅಂತ ಹೇಳುತ್ತಾರೆ, ಆದರೆ ಮದುವೆಗೆ ಕಾರ್ಡ್ ಕೊಡೋಕೆ ಬಂದು ಕಾರು ಬುಕ್ ಮಾಡಿದ್ದಾನೆ ಎಂದು ಲೇವಡಿ. ಸೊ ಡಿಕೆ ಶಿವಕುಮಾರ್ ವರ್ಸಸ್ ತೇಜಸ್ವಿ ಸೂರ್ಯ ಜಟಾಪಟಿ ನಡೀತಿರೋದು ಇವತ್ತು ನಿನ್ನೆಯಿಂದಲ್ಲ, ಸರಿಸುಮಾರು ದಿನಗಳಿಂದಲೇ ನಡೀತಾ ಇದೆ. ಒಂದು ಕಡೆ ತೇಜಸ್ವಿ ಸೂರ್ಯ ಡಿಕೆ ಶಿವಕುಮಾರ್ ಅವರ ಟನಲ್ ಯೋಜನೆಗೆ ಭಾರಿ ವಿರೋಧತೆಯನ್ನು ವ್ಯಕ್ತಪಡಿಸಿದರು. ಡಿಕೆ ಶಿವಕುಮಾರ್ ಅವರು ಅನಭಿವೃದ್ಧಿ ಸಚಿವ, ಡಿಕೆ ಶಿವಕುಮಾರ್ ಅವರು ಅವೈಜ್ಞಾನಿಕವಾಗಿ ಯೋಚನೆ ಮಾಡುವಂತಹ ಮಿನಿಸ್ಟರ್, ನಗರಾಭಿವೃದ್ಧಿಯ ಹೆಸರಿನಲ್ಲಿ ನಗರವನ್ನು ಹಾಳುಗೆಡುತ್ತಿದ್ದಾರೆ, ಬೆಂಗಳೂರಿನ ಡೆವಲಪ್ಮೆಂಟ್ಗಳನ್ನು ಅವರು ಬೆಂಬಲಿಸುತ್ತಿಲ್ಲ, ಬೆಂಗಳೂರನ್ನು ಸುರಂಗ ತೋಡಿ ಏನು ಮಾಡೋದಕ್ಕೆ ಹೊರಟಿದ್ದಾರೆ. ಅದಕ್ಕೆ ಪ್ರತಿಕ್ರಿಯಿಸುತ್ತಾ ಡಿಕೆ ಶಿವಕುಮಾರ್ ಒಂದು ಮಾತು ಹೇಳಿದ್ರು. ಆತ ಒಬ್ಬ ಖಾಲಿ ಟ್ರಂಕು, ಆತನ ಬಗ್ಗೆ ನಾವ್ಯಾಕೆ ಮಾತಾಡೋಣ. ಲಾಲ್ಬಾಗ್ನಲ್ಲಿ ಜನರಿಗೆ ಸೇರಿದಂತಹ ಲಾಲ್ಬಾಗನ್ನು ಹಾಳು ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಪ್ರಯತ್ನ ಪಡ್ತಿದ್ದಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಅಭಿವೃದ್ಧಿ ಇಷ್ಟಪಡದೇ ಇರತಕ್ಕಂತಹ ವ್ಯಕ್ತಿ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದರು. ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಅವರಿಗೊಂದು ಟಾಂಟ್ ಕೊಟ್ಟಿದ್ದಾರೆ. ಆತ ಅತಿ ಬುದ್ಧಿವಂತ ಕಣಪ್ಪ, ಆತನ ಬಗ್ಗೆ ನಾನೇನು ಮಾತನಾಡಲಿ, ಆತ ಓವರ್ ಸ್ಮಾರ್ಟು, ಆತನ ಬಗ್ಗೆ ಏನು ಮಾತನಾಡಲಿ, ಬಗ್ಗೆ ಮಾತನಾಡಿದ್ದಾರೆ, ಕೇಳಿಸ್ಕೊಂಡು ಬನ್ನಿ. ಇದು ಜಾಗೃತಿ ಮೂಡಿಸಲಿ. ನಾನು ಈಗಾಗಲೇ ಹೇಳಿದ್ದೀನಿ, ಅಶೋಕ್ ಅಧ್ಯಕ್ಷತೆಯಲ್ಲೇ ಒಂದು ಸಮಿತಿ ಮಾಡ್ತೀನಿ, ರೆಡಿ ಇದ್ದೀನಿ ನಾನು. ಅವರೇ ಯಾರು ಮೆಂಬರ್ ಮಾಡಬೇಕು ಅಂತ ಹೇಳಿ ಅದು ಮಾಡೋಕ್ಕೆ ಹೇಳಿದ್ದೀನಿ. ಇದು ನನ್ನ ಆಸ್ತಿ ಅಲ್ಲ, ಇದು ಇಲ್ಲ ಯಾರ ಆಸ್ತಿನೂ ಅಲ್ಲ, ಇದು ಸಾರ್ವಜನಿಕರಿಗೋಸ್ಕರ ನಾವು ಮಾಡ್ತಾ ಇರೋಂಥ ಒಂದು ಯೋಜನೆ. ನಾನು ಎಲ್ಲ ಅಧ್ಯಾಯ ಮಾಡಿದ್ದೀನಿ. ನಾನು ಲಾಲ್ಬಾಗ್ನ ಹಾಳು ಮಾಡೋಕ್ಕೆ ಮೂರ್ಖನಲ್ಲ. ಲಾಲ್ಬಾಗ್ ಇತಿಹಾಸ ಕೂಡ ನನಗೆ ಗೊತ್ತಿದೆ. ಲಾಲ್ಬಾಗಲ್ಲಿ ಎಷ್ಟು ಜಾಗ ಉಪಯೋಗ ಆಗ್ತಾ ಇದೆ, ಎಷ್ಟು ಉಪಯೋಗ ಆಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಿದೆ. ರಾಜಕಾರಣ ಮಾಡಬೇಕು. ಇಡೀ ಬೆಂಗಳೂರಲ್ಲಿ ಟನಲಲ್ಲಿ ಮೆಟ್ರೋ ತೊಗೊಬರ್ಲಿಲ್ವಾ? ಟನಲ್ಲಿಂದ ತಾನೇ ಮೆಟ್ರೋ ಬಂದಿದ್ದು. ಇವ್ರು ತಂದಿದ್ರಾ ಅದನ್ನು? ಹೋಗಿ ತೆಗ್ದು ದಾಖಲೆ ತೆಗೆಸಿ ನೋಡಲಿ. ನಾನು ಆವತ್ತು ಕೃಷ್ಣ ಅವ್ರ ಕಾಲದಲ್ಲಿ ಏನು ಒಂದು ವರದಿ ಏನು ಕೊಟ್ಟೆ, ನಾನು 10 ದೇಶಕ್ಕೆ ತಿರುಗಿಬಿಟ್ಟು ಬಂದು ವರದಿ ಕೊಟ್ಬಿಟ್ಟು, ಆವತ್ತಿನ ಕಾಲದಲ್ಲಿ ಟನಲ್ಲು ಒಂದು ಪ್ರಪೋಸಲ್ಲು ವಾಜಪೇಯಿ ಅವರು ಇದ್ದರು, ಅನಂತಕುಮಾರ್ ಇದ್ದರು ಡೆಲ್ಲಿಲಿ. ಕೃಷ್ಣ ಅವರು ನಾವು ಹೋಗಿ ಒಂದು ರಿಪೋರ್ಟ್ ಕೊಟ್ಬಿಟ್ಟು ಅವತ್ತು ಪ್ರಾರಂಭ ಆಯಿತು. ಇವತ್ತು ನಾವೆಲ್ಲ ಅಧ್ಯಯನ ಮಾಡಿದ್ವಿ. ಅವ್ರಿಗೆ ಯಾವುದೇ ಅಭಿವೃದ್ಧಿ, ಈಗ ಜಾರ್ಜ್ ಅವ್ರ ಕಾಲದಲ್ಲಿ ಇದನ್ನು ಸ್ಟೀಲ್ ಫ್ಲೈಓವರ್ ಮಾಡಬೇಕು ಅಂತ ಒಟ್ಟು ವಿರೋಧ ಮಾಡಿದ್ರು. ಸೊಲ್ಯೂಷನ್ ಏನು? ಈಗ ಅವ್ರು ಹೇಳ್ತಾ ಇದ್ದಾರೆ, ಯಾರೊಬ್ಬ MP ಬಂದು ಮಾತಾಡ್ತಾ ಇದ್ದಾರೆ, ಇದನ್ನು ರೈಲ್ ಮಾಡಿ ಅಂತ ಅಂದ್ಬಿಟ್ಟು. ಎಲ್ಲಿದೆ ರೈಲ್ ಮಾಡೋಕ್ಕೆ? ಸೆಂಟ್ರಲ್ ಗೌರ್ಮೆಂಟ್ ಇದೆ, ಮಾಡಲಿ ರೈಲು. ಅದೇನೋ RTPS ಇದನ್ನು ಇದು ಮಾಡಬೇಕಂತೆ, ಅದೇ ನಾವು BRTS. ಏನಂಗೆ ತಲೆ ಇದೆಯಾ? ಬೆಂಗಳೂರಲ್ಲಿ ಎಲ್ಲರೂ ಜಾಗ ಇದೆಯಾ RTPS ಮಾಡೋಕ್ಕೆ? ದಿನಕ್ಕೆ 100 ಜನ ಸಾಯ್ತಾರಷ್ಟೇ. ಜಾಗ ಎಲ್ಲಿದೆ?
ಈಗ ಹುಬ್ಳಿಲಿ ಟ್ರಯಲ್ ಮಾಡಿದ್ರು ಒಬ್ಬ ಜಗದೀಶ್ ಶೆಟ್ಟರು, ಇವತ್ತು ಸಕ್ಸಸ್ ಆಗಿಲ್ಲ. ಅದು ಮಾಡೋಕ್ಕೆ ಎಲ್ಲಿ ಜಾಗ ಇದೆ ಹೇಳಿ? ಇಟ್ ಈಸ್ ನಾಟ್ ಪಾಸಿಬಲ್. ಪ್ರಾಕ್ಟಿಕಲ್ ಆಗಿ ಅದೆಲ್ಲ ಪಾಸಿಬಲ್ ಇಲ್ಲ. ಸೊಲ್ಯೂಷನ್ ಕೊಡಲಿ. ಟೀಕೆ ಮಾಡೋದು, ವಿರೋಧ ಪಾರ್ಟಿ ಟೀಕೆ ಮಾಡೋದು ಅದು ಬೇರೆ ವಿಚಾರ. ಒಂದು ಸೊಲ್ಯೂಷನ್ ಕೊಡಲಿ. ಸೊಲ್ಯೂಷನ್ ಕೊಟ್ಟಾಗ ಖಂಡಿತ ಒಳ್ಳೆ ಸೊಲ್ಯೂಷನ್ ಇದ್ರೆ ಒಪ್ಕೋಣ. ಅವ್ನು ದೊಡ್ಡ ಲೀಡ್ರು, ಭಾಳ ಅತೀ ಬುದ್ಧಿವಂತ. ಪಾಪ ಫ್ಲೈಟ್ ಡೋರ್ನೇ ಓಪನ್ ಮಾಡಿಬಿಟ್ಟಿದ್ರು. ಅಲ್ಲೋಗಿ ಅಮೇರಿಕಾಗೆ ಹೋಗ್ಬಿಟ್ಟು ಇಂಟ್ರ್ಯೂ ಇಲ್ಲದೆ, ಪಾಪ ಅವ್ರ ಪರ್ಮಿಷನ್ ಇಲ್ಲದೆ, ಪಾಪ ಇವರು ಯಾರು ವೈಟ್ ಹೌಸ್ ಟ್ರಂಪು ಮೀಟ್ ಮಾಡೋಕೆ ಹೋಗಿ ಅಲ್ಲೆಲ್ಲ ಉಗಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ಕಾರ್ ಬೇಡ ಅಂತ ಹೇಳ್ತಿದ್ದ, ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಮದುವೆ ಆಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರ್ಗೆ ಬೇರೆ ಅರ್ಜಿ ಹಾಕ್ತದೆ. ಮದುವೆಕ್ಕಿಂತ ಮುಂಚಿತವಾಗಿ ಲೆಟ್ರ್ ಇದೆ, ಬೇಕಾದ್ರೆ ನಿಮಗೆ ರಿಲೀಸ್ ಮಾಡು ಅಂತ ನಾನು ಮಾಡ್ತೀನಿ. ನಮ್ಮ ಸರ್ಕಾರಕ್ಕೆ ಕೊಟ್ಬಿಟ್ಟು ಇವೆಲ್ಲ ಇದೆ. ಈಗ ನೋಡಿದ್ರೆ ಮೆಟ್ರೋ ಮನಿ ಎಲ್ಲ ಅಂತ ಹೇಳ್ತಾರೆ. ಕಾರ್ ಬಿಟ್ಬಿಟ್ಟು ಓಡಾಡಲಿ ನೋಡೋಣ. ಎಲ್ಲ BJP ಲೀಡರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲ ಬಸ್ಸಲ್ಲಿ ಮೆಟ್ರೋ ಅಲ್ಲಿ ಓಡಾಡಲಿ. ಯಾರು ಬೇಡ ಅಂತಾರೆ? ಆಟೋಲ್ಲಿ ಓಡಾಡಲಿ. ಇವೆಲ್ಲ ಇದು ಯಾರು ಈ ಡ್ರಾಮಾಗಳೆಲ್ಲ ಯಾರು ಕೇಳ್ತಾರೆ? ತೇಜಸ್ವಿ ಸೂರ್ಯ ಅವರು ಹೇಳ್ತಿದ್ದಾರೆ ಕಾರ್ ಇರೋರು ಬರೀ 100% ಅಷ್ಟೇ, ಉಳಿದವರೆಲ್ಲ ನೀನು ಬಿಡಪ್ಪ ಫಸ್ಟು, ಬೇರೆಯವ್ರು ಬೇಡ. ನಿನ್ಗೆ ಯಾಕೆ ಹೊಸ ಕಾರ್ ಬೇಕಾಗಿತ್ತು ಮದುವೆ ಮಾಡ್ಕೊಳಕ್ಕೆ ಮುಂಚಿತವಾಗಿ? ಸೋಷಿಯಲ್ ಜಸ್ಟಿಸ್, ಸೋಷಿಯಲ್ ಅಪ್ಲಿಕೇಶನ್ ಅಲ್ಲ ಏನು ಸ್ಟೇಟಸ್ಸಾ? ಓಡಾಡು, ಟ್ರೈನಲ್ಲೇ ಓಡಾಡು, ಮೆಟ್ರೋಲ್ ಓಡಾಡು. ಯಾರು ಬೇಡ ಅಂತ ಹೇಳಿದವ್ರು ನಿನಗೆ? ಒಳ್ಳೆಯದು, ಜಾಗೃತಿ ಮೂಡಿಸ್ಲಿ. ನಾನು ಈಗಾಗಲೇ ಹೇಳಿದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.